ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ಏನಂತಂದರೆ ಈ ವಾರದ ಕಳಪೆ ಯಾರು ಅಂತ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಮಾಡ್ಕೊಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಬರೋಣ. ಆ್ಯಂಡ್ ಗೈಸ್, ಇವತ್ತಿನ ಪ್ರೋಮೋ ಗೊತ್ತಿರೋ ಹಾಗೆ ಒಂದು ಉತ್ತಮ ಹಾಗೂ ಕಳಪೆ ಯಾರಿಗೆ ಕೊಡಬೇಕಾಗಿರುತ್ತೆ ಅಂತ ಬರುತ್ತೆ. ಸೊ ಅದರಲ್ಲಿ ಅತಿ ಹೆಚ್ಚು ಕಳಪೆ ಬಂದಿರೋದು ಯಾರಪ್ಪ ಅಂದರೆ ರಜತ್ ಅವ್ರಿಗೆ. ರೀಸನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಏನು ಆ ಪದ ಬಳಕೆ ಯೂಸ್ ಮಾಡಿದ್ರು ಅದರಿಂದ ಮನೆಯವರ ಎಲ್ಲರಿಗೂ ಕೂಡ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಆಗಿಲ್ಲ. ಸೊ ಮೇನ್ ಥಿಂಗ್ ಅವ್ರು ಅದನ್ನೇ ಹೇಳ್ತಾರೆ, ನೀವು ಮಾತಾಡೋ ಮಾತುಗಳು ಸಮ್ಟೈಮ್ಸ್ ಹೀಟ್ ಆಫ್ ದ ಮೂಮೆಂಟಲ್ಲಿ ಬರುತ್ತೆ, ಬಟ್ ಅದನ್ನು ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ ಅಂತ. ಇವನ್ ಶಿಶಿರ್ ಅವ್ರು ಕೂಡ ಅದನ್ನೇ ಹೇಳ್ತಾರೆ, ಐಶ್ವರ್ಯ ಅವ್ರು ಕೂಡ ಅದನ್ನೇ ಹೇಳ್ತಾರೆ, ಕೇಳೋಕ್ಕಾಗಲ್ಲ ನಿಮ್ಮ ಮಾತುಗಳನ್ನ ಅಂತ. ಇವನ್ ಹನುಮಂತನೂ ಕೂಡ ಅವ್ರಿಗೇನೆ ನಾಮಿನೇಟ್ ಮಾಡ್ತಾರೆ ಕಳಪೆ ಅನ್ನೋದನ್ನ. ಇಲ್ಲ, ಶಿಶಿರ್ ಅವ್ರು ಹೇಳ್ತಾರೆ ಲೈಕ್ ನೀವು ಈ ಥರ ಮಾತಾಡೋದು ತಪ್ಪು ಅಂತ ಹೇಳ್ತಾ ಇದೀವಿ ಅಂದ್ರೂ ನಾನು ಇದೇ ಥರ ಇದ್ದೀನಿ, ನಾನು ಹುಡ್ತಾಗಿಂದನೇ ಹಿಂಗೆ ಇದ್ದೀನಿ, ನಾನು ಇವಾಗಲೂ ಇಲ್ಲೇ ಹಿಂಗೆ ಮಾತಾಡ್ತೀನಿ, ಮುಂದಕ್ಕೂ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಮಾತುಗಳು ಈ ಮನೆಗೆ ಸೂಟ್ ಆಗಲ್ಲ ಅಂತ ನಮ್ಗನ್ಸುತ್ತೆ. ಸೊ ಇಲ್ಲ ಏನಿಲ್ಲ, ಅದಕ್ಕೆ ನಿಮ್ಗೆ ಅನ್ಸುತ್ತೆ ಗೈಸ್, ಕಿಚ್ಚ ಸುದೀಪ್ ಸರ್ ಇದ್ರ ಬಗ್ಗೆ ಲೈಕ್ ಧ್ವನಿ ಎತ್ತಿ ಕ್ಲಾಸ್ ತಗೊಳ್ಳೇಬೇಕಾ ಅನ್ಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೂ ಕೂಡ ಅವ್ರು ಎಲ್ಲೋ ಒಂದು ಕಡೆ ನಾನು ಸಾರಿ ಕೇಳ್ಬಿಟ್ಟಿದ್ರೆ ಅವ್ರಿಗೆ ತಪ್ಪೇ ಅರಿವಾಗಿಲ್ಲ ಅಂತ ಅನ್ಕೊಂತೀನಿ. ಸಿ ವಾಟ್ ಎವರ್ ಇಟ್ ಇಸ್, ನಾನು ಟಾಸ್ಕ್ ಅಂತ ಬಂದಾಗ ಎಲ್ಲರಿಗೂ ಹೀಟ್ ಇರುತ್ತೆ. ಸೊ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಮಾತಾಡಿದ್ಮೇಲೆ ಅಟ್ಲೀಸ್ಟ್ ಬಂದ್ಬಿಟ್ಟು ಇಲ್ಲ ಅಣ್ಣ ನಾನು ಟಾಸ್ಕಲ್ಲಿ ಇತ್ತಲ್ಲ ಅದಕ್ಕೆ ಆ ಥರ ಮಾತಾಡ್ಬಿಟ್ಟೆ, ಸಾರಿ ಗೋಲ್ಡ್ ಸುರೇಶ್ ಅವರೇ ಅಂತ ಅಂದ್ಬಿಟ್ಟಿದ್ರೆ ಮುಗಿದೇ ಹೋಗಿರೋದು ಮ್ಯಾಟ್ರ್. ಅದು ಅವರು ಅಷ್ಟು ತಲೆಗೆಡ್ಸ್ಕೊಂತ ಇಲ್ಲ, ಒಂದು ಹಗ್ ಮಾಡಿ. ಯಾಕಂದರೆ ಗೋಲ್ಡ್ ಸುರೇಶ್ ಅವ್ರು ತುಂಬ ಸತಿ ನೋಡಿದ್ದೀನಿ, ಯಾರು ಏನೇನೋ ಅಂದಾಗೂ ಕೂಡ ಅವರು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಪಾಸಿಟಿವ್ ಆಗಿ ಮುಂದೆ ಹೋಗಿರೋದು ನಾನು ನೋಡಿದ್ದೀನಿ ಎಷ್ಟೊಂದು ಸತಿ. ಸೊ ಅದೇ ರೀತಿ ಬಂದು ಇಲ್ಲ ಗೋಲ್ಡ್ ಸುರೇಶ್ ಅವರೇ ಸಾರಿ, ಅದು ಟಾಸ್ಕಲ್ಲಿ ಆಗ್ಬೇಕಾದ್ರೆ ಹೀಟ್ ಆಫ್ ದ ಮೂಮೆಂಟಲ್ಲಿ ಆಯಿತು, ನೀವು ಆದರೂ ಇದು ಒಂದು ಟಾಸ್ಕ್ ಅಂತ ಬಂದಾಗ ಏನಾಗುತ್ತೆ, ಬಾಯಲ್ಲಿ ಬರುತ್ತೆ. ಓಕೆ, ಒಪ್ಕೊಳ್ಳೋಣ, ಅದು ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ, ಬಟ್ ಅಲ್ಲೇ ಸಾರಿ ಕೇಳಿದಿದ್ರೆ ಇಲ್ಲಿವರೆಗೂ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಆ್ಯಂಡ್ ಮೋರ್ ಓವರ್ ಇದು ಇಲ್ಲೇ ಅದು ಕಳಪೆ ಒಂದಕ್ಕೆ ಸೀಮಿತ ಆಗಲ್ಲ. ಅದಾದ್ಮೇಲೆ ಕಿಚ್ಚ ಸುದೀಪ್ ಸರ್ ಕೂಡ ಬರ್ತಾರೆ, ಅವರು ಕೂಡ ಕ್ಲಾಸ್ ತಗೊಂತಾರೆ. ಸೊ ಇದು ರಜತ್ ಅವ್ರಿಗೆ ಬೇಕಾಗಿತ್ತಾ ಅಂತ ಎಲ್ಲ ಒಂದ್ ಕಡೆ ಕ್ವಶನ್ ಮಾಡುತ್ತೆ. ಎಲ್ಲೋ ಅವ್ರೇನು ಈ ಜಗಳ ಆಡ್ದಂಗೆ ನಾರ್ಮಲ್ ಆಗಿ ಇದ್ರೆ ಮೇ ಬಿ ಉತ್ತಮ ಅವ್ರಿಗೆ ಕಂಟೆಸ್ಟೆಂಟ್ ಅವ್ರು ಮಾತ್ರ ಉತ್ತಮ ಅವ್ರಿಗೆ ಸಿಕ್ಕಿರೋದು ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳಾಗಿರೋರು. ಬಟ್ ಇದೆಲ್ಲ ಏನಾಗುತ್ತೆ, ಕ್ವಶನ್ಸ್ ಮೂಡಿಸುತ್ತೆ ಆಚೆಗಡೆ. ಯಾಕಂದ್ರೆ ನೆನ್ನೆ ನೋಡಿದ್ರು ಕೂಡ ಲೈಕ್ ಶೋಭಾ ಅವರು ಬಂದು ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ತಾರೆ ನೆನ್ನೆ ಎಪಿಸೋಡ್ನಲ್ಲಿ, ಲೈಕ್ ನೀವು ಆ ಥರ ಮಾತಾಡಿದ ತಪ್ಪು, ಲೈಕ್ ಒಂದು ಸಾರಿ ಕೇಳಿ ಅಂತ ಹೇಳ್ತಾರೆ. ಅವ್ರು ಅದಕ್ಕೆ ನಿಮ್ಗೇನು ಅನ್ಸಿದ್ರೆ ಸಾರಿ ಕೇಳಿ ಅಂತ ಹೇಳ್ತಾರೆ. ಬಟ್ ಅವರು ನನ್ನ ಮನ್ಸಲ್ಲಿ ನಾನು ಸಾರಿ ಕೇಳ್ಕೊತೀನಿ ಅಂತ ಹೇಳ್ತಾರೆ. ಮನ್ಸಲ್ಲಿ ಸಾರಿ ಕೇಳೋಂಗಿದ್ರೆ ಮನ್ಸಲ್ಲೇ ಬೈಕೋಬೇಕಿತ್ತು ಟಾಸ್ಕ್ ಆಡುವ ಟೈಮಲ್ಲಿ. ಸೊ ಎದುರುಗಡೆ ಇರೋ ಮನುಷ್ಯನ ಬೈತಾ ಇದೀನಿ ಅಂತ ಅಂದಾಗ ಅದು ಅವ್ನಿಗೆ ಬೈತಾ ಇರೋದೇ, ಅದು ಮನ್ಸಲ್ಲೇ ಬೈಕೋಬೇಕಿತ್ತು. ಹಂಗಿದ್ರೆ ನನಗೆ ಆ್ಯಕ್ಚುಲಿ ಏನದು ಈ ಉಗ್ರಂ ಫಿಲಮ್ ನೆನಪಾಗುತ್ತೆ ನನಗೆ. ಅವಾಗ ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ, ಅವ್ರ ಮಗನ ಶೂಟ್ ಮಾಡ್ಬಿಟ್ಟು ಪಶ್ಚಾತ್ತಾಪ ಪಡಕ್ಕೆ ಹೋಗ್ತಾ ಇದೀನಿ ಅಂತೆಲ್ಲ ಹಂಗೆ. ಸೊ ಅವರು ಔಟ್ ಸೈಡಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಅವ್ರಿಗೆ, ಪಶ್ಚಾತ್ತಾಪ ಆಗಲಿ ಇಲ್ಲ ಓಕೆ ನಾನು ಅಂದ್ಬಿಟ್ಟೆ ಸಾರಿ ಕೇಳಬೇಕು ಅಂತ. ಬಟ್ ಇಷ್ಟು ಈ ಥರ ಲೆವೆಲ್ಗೆಲ್ಲ ಹೋದಾಗ ಬಿಗ್ ಬಾಸ್ ಮನೆಯಲ್ಲಿ ನೀನು ಬೇರೆ ಥರನೇ ಆಟ ಆಡೋ. ಅದೇ ಇವಾಗ ಇನ್ನೊಂದು ಮಾತು ಹೇಳಿದ್ರಪ್ಪ ಶಿಶಿರ್ ಅವ್ರಿಗೆ, ಕೈ ಹಿಡ್ಕೊಂಡು ಓಡಾಡೋ ಥರ ಏನೋ ಓಡಾಡ್ಕೊಂಡು ಬಿಗ್ ಬಾಸ್ನ ಗೆಲ್ಲಕ್ಕಾಗಲ್ಲ ಅಂತ ಡೈರೆಕ್ಟ್ ಆಗಿ ಹುಡುಗಿ ಜೊತೆ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಅದೇ ಡೈರೆಕ್ಟ್ ಆಗಿ ಶಿಶಿರ್ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾಯ್ತು. ಯಾಕಂದ್ರೆ ಐಶ್ವರ್ಯ ಅವ್ರ ಜೊತೆ ಜಾಸ್ತಿ ಆಕ್ಸಿ ನನಗೂ ಹಾಗೆ ಅನ್ನಿಸ್ತಾ ಇದೆ. ಲೈಕ್ ಶಿಶಿರ್ ಅವ್ರು ಏನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅಂತಂದರೆ ತುಂಬ ಲೈಕ್ ಐಶ್ವರ್ಯ ಮೇಲೆ ಲೀನ್ ಆಗ್ತಾ ಇರೋದು. ಆ್ಯಂಡ್ ಅದು ಆಚೆಗಡೆಯಿಂದ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿಲ್ಲ. ಯಾಕಂದರೆ ಫಸ್ಟ್ 2 ವೀಕ್ಸ್ ಏನಿತ್ತು ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಆ್ಯಂಡ್ ಅವರ ಮನೆಯವರ ಹತ್ರ ಬೆರಿತಿದ್ದಾಗಲಿ ಒಂಥರ ಬೇರೆ ಲೆವೆಲಲ್ಲಿ ಇತ್ತು. ಬಟ್ ಈಗ ಬರ್ತಾ ಶಿಶಿರ್ ಅವ್ರು ನೋಡಿದ್ರೆ ಹೆಂಗೆ ಅನ್ಸುತ್ತೆ ಅಂದರೆ ಲೈಕ್ ಏನೋ ಒಂಥರ ಅವ್ರ ಜೊತೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗೋದು, ಆಮೇಲೆ ಅವ್ರ ರಿಯಾಕ್ಷನ್ಸ್ಗಳಾಗಲಿ ಅವ್ರ ಎಕ್ಸ್ಪ್ರೆಷನ್ಗಳಾಗಲಿ ಇನ್ನೂ ಸೀರಿಯಲ್ ಬಿಟ್ಟು ಆಚೆನೇ ಬಂದಿಲ್ಲ ಅನ್ನೋ ಥರನೇ ಕಾಣಿಸ್ತಾರೆ ಆಸಾಮಿ ಅವರು. ಬಟ್ ಓಕೆ, ಈಸ್ ಎ ಗುಡ್ ಕಂಟೆಸ್ಟೆಂಟ್, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ತುಂಬ ಫೇವರಿಸಮ್ ಬಿಗ್ ಬಾಸ್ ಕಡೆಯಿಂದನೂ ಸಿಕ್ತು. ಆಲ್ರೆಡಿ ನನಗೆ ಪ್ರೀವಿಯಸ್ ಎಪಿಸೋಡ್ಸ್ಗಳಲ್ಲಿ ಆಲ್ರೆಡಿ ತುಂಬ ಸತಿ ನಾನು ಹೇಳಿದ್ದೀನಿ. ಬಟ್ ಈ ಸತಿ ಏನಾಗ್ತದೆ, ಈಗ ಬೇರೆ ಕಂಟೆಸ್ಟೆಂಟ್ಗಳು ಮೇಲೆ ಬರ್ತಾ ಇರೋದ್ರಿಂದ ಅವ್ರಿಗೆಲ್ಲೂ ಲೈಕ್ ಫ್ರೇಮೇ ಸಿಗ್ತಾ ಇಲ್ಲ. ಸೊ ಈಗ ಏನಾಗ್ತದೆ ಅಂದರೆ ನಿನ್ನೆನೂ ಅಷ್ಟೇ, ನಿನ್ನೆ ಹೆಚ್ಚು ಕಮ್ಮಿ ಅವ್ರಿಗೆ 2000 ಸಮಥಿಂಗ್ ಪಾಯಿಂಟ್ಸ್ವರೆಗೂ ಹೋಗಿತ್ತು ಯಾರಿಗೆ ಶಿಶಿರ್ ಅವ್ರಿಗೆ ಬಿಡ್ಡಲ್ಲಿ. ಬಟ್ ನನಗೆ ಅನ್ಸಿದ ಪ್ರಕಾರ ವರ್ತ್ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ತ್ರಿವಿಕ್ರಮು ಸ್ಟ್ರಾಂಗೆಸ್ಟ್ ಇದ್ದಾರೆ ಟಾಸ್ಕ್ ಆಡಬೇಕಾದ್ರೆ. ಆ್ಯಂಡ್ ಮೋರ್ ಓವರ್ ರಜತ್ ಅವ್ರು ತುಂಬ ಸ್ಟ್ರಾಂಗ್ ಇದ್ದರು. ಮಂಜಣ್ಣ ಟಾಸ್ಕ್ ಮಾಸ್ಟರ್ಗಳು. ನಾನು ಪ್ರಾಮಿಸಾಗಿ ನಾನು ಹೇಳ್ತೇನೆ, ನಾನು ಇದುವರೆಗೂ ಮಂಜಣ್ಣ ಅವ್ರ ಮೇಲೆ ಅವರ ಕುತಂತ್ರಿ ಅದೆಲ್ಲ ಬಿಟ್ಬಿಡಿ, ಬಟ್ ಒಂದು ಟಾಸ್ಕ್ ಅಂತ ಬಂದಾಗ ಆ ಮನುಷ್ಯನ ಇನ್ವಾಲ್ವ್ಮೆಂಟ್ ಇದೆ ಗೊತ್ತಾ, ಮೈಂಡ್ ಗೇಮ್, ಅಲ್ಟಿಮೇಟ್ ಮೈಂಡ್ ಗೇಮ್ ಅಂತ ಹೇಳ್ಬೋದು. ಅವರು ತ್ರಿವಿಕ್ರಮ್ ಅವರು ಕೂಡ ಎದ್ದು ಬಿದ್ದು ಲೈಕ್ ಆ ಥರ ಎಸೆಯೋದಾಗಲಿ ಅದಾಗಲಿ ಮಾಡೋಕೆ ಹೋಗಿಲ್ಲ. ನೀನು ಆ ಬಾಲ್ ಎತ್ಕೊಂಡು ಹಿಂಗೆ ಆಚೆ ಕಡೆ ದುಮ್ಕೋದಿರುತ್ತೆ ಗೊತ್ತಾ, ಆ ಥರಲ್ಲಿ ಇವ್ರೇನು ಮಾಡ್ತಾ ಇದ್ದಾರೆ, ತಾನು ಮೈ ಕೈ ಪಡ್ಸ್ಕೊಂಡ್ರು ಪರವಾಗಿಲ್ಲ ಗುರು, ನಾನು ಗೇಮ್ ವಿನ್ ಆಗಬೇಕು ಅಂತ ಅಷ್ಟು ಲೆವೆಲ್ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ ಅಂತಂದರೆ ಉಗ್ರಂ ಮಂಜೂರ್ ನನಗನ್ಸಿರೋ ಪ್ರಕಾರ ಈ ವೀಕಿನ ಉತ್ತಮ ಸಿಗುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಅನಿಸ್ತಿದೆ ಇದ್ರ ಬಗ್ಗೆ? ಪ್ರೋಮೋದಲ್ಲಿ ಉತ್ತಮ ಯಾರು ಅಂತ ಏನು ಹೇಳ್ತಾ ಇಲ್ಲ, ಬರೀ ಕಳಪೆ ಕೊಟ್ಬಿಟ್ಟು ಅಲ್ಲೇ ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ ರಜತ್ ಅವ್ರಿಗೆ. ಬಟ್ ಇವನ್ ಮೋಕ್ಷಿತ್ ಅವರು ಕೂಡ ಅದೇ ಹೇಳ್ತಾರೆ, ಕಳಪೆ ನಾನು ಅವ್ರಿಗೆ ಕೊಡ್ತೀನಿ ಅಂತಲೂ ಹೇಳ್ತಾರೆ. ಇನ್ನೊಂದು ಮೋಕ್ಷಿತ್ ಅವ್ರದ್ದು ಮರ್ತೋಗ್ಬಿಟ್ಟೆ ಗೈಸ್. ಮೋಕ್ಷಿತ್ ಅವ್ರು ಏನು ಗುರು ಆ ರೇಂಜಿಗೆ ಗೇಮ್ ಮಾಡಿದ್ರು, ನಿಜ ಹೇಳ್ತೀನಿ. ಮೋಕ್ಷಿತ್ ಅವ್ರು ಈ ಥರ ಗೇಮ್ ಏನಾದ್ರು ಆಡಿದ್ರೆ ಅವ್ರು ಪಕ್ಕಾ ಫೈನಲ್ ಬರೋ ಚಾನ್ಸಸ್ 100% ಐತೆ ಅಂತ ಹೇಳ್ಬೋದು. ಯಾಕಂದರೆ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾರೆ, ಇಲ್ಲಾಂದ್ರೆ ಅವ್ರ ಪಾಡ್ಗೆ ಅವ್ರು ಮಾತಾಡೋಕೆ ಇದು ಮಾಡಿಬಿಡ್ತಾರೆ.
ಇದೆಲ್ಲ ಬಿಟ್ಬಿಟ್ಟು ಟಾಸ್ಕ್ ಕಡೆ ಗಮನ ಕೊಡೋದೇನೆ ಏನ್ ಗುರು ಟಾಸ್ಕ್ ಆಡಿದವರು. ಹೌದು, ಅವರಿಂದನೇ ಜಾಸ್ತಿ ಪಾಯಿಂಟ್ ಸೆಕೆಂಡ್ ರೌಂಡ್ ಅಲ್ಲಿ ಗೆದ್ದಿದ್ದೆ ಅವರಿಂದನೇ, ಮೋಕ್ಷಿತ್ ಅವರಿಂದನೇ. ಸೆಕೆಂಡ್ ರೌಂಡ್ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್ ಅವರು ಹುಡುಗಿರು ಆಡ್ಲೇಬೇಕು ಅಂತ, ಅವಾಗ ಚಾನ್ಸ್ ಸಿಗುತ್ತೆ. ಸೊ ಹೋಗ್ತಾರೆ, ಗೇಮ್ ಅಲ್ಲಿ ಆಡ್ತಾರೆ, ಅವ್ರು ಏನೋ ಇವ್ರನ್ನು ಸೈಡ್ಗೆ ಎತ್ತಿಸ್ತಾರೆ, ಏನೋ ಎತ್ತಿಸ್ತಾರೆ ಸೈಡ್ಗೆ ಅಂತಾನೆ ಹೇಳ್ಬೋದು. ಇವನ್ ಶೋಭಾ ಶೆಟ್ಟಿ ಅವ್ರಿಗೆ ನಾನು ಆಕ್ಚುಲಿ ಕತ್ತುಗಾಯ ಆಗುತ್ತೆ, ಅದು ಆಕ್ಚುಲಿ ಮಾಡಿದವರೇ ಇವರು ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಹೋಲ್ಡ್ ಇಟ್ಕೊಂಡಿದ್ರು ಅವರು ಬಿಡ್ತಾ ಇಲ್ಲ ಬಾಲ್, ನಾನು ಗೆಲ್ಲೇಬೇಕು ಅನ್ನೋ ಹತ್ರನೇ ಮೋಕ್ಷಿತ್ ಅವ್ರು ಆಡಿದ್ರು, ನೆನ್ನೆ ಗೆದ್ರು, ವೆಲ್ ಡಿಸರ್ವ್ಡ್. ಮೇ ಬಿ ಇವ್ರಿಬ್ಬರಲ್ಲಿ ನನಗನ್ಸಿರೋ ಪ್ರಕಾರ ಉತ್ತಮ ಇಬ್ಬರಲ್ಲಿ, ಇಲ್ಲ ಒಂದು ಮೋಕ್ಷಿತ್ ಹೋಗ್ಬೇಕು, ಇಲ್ಲಾಂದ್ರೆ ಉಗ್ರ ಮಂಜು ಅವ್ರಿಗೆ ಹೋಗ್ಬೇಕು. ನಿನ್ನೆ ಲೈಕ್ ಈ ವೀಕಲ್ಲಿ ಯೋಚನೆ ಮಾಡಿದಾಗ ಲೈಕ್ ಗೇಮ್ ಚೆನ್ನಾಗಿ ಆಡಿದ್ ಯಾರಪ್ಪ ಅಂತ ಹೇಳಿದ್ರೆ. ಇನ್ನು ಈ ಪ್ರೋಮೋದಲ್ಲಿ ಇನ್ನೊಂದು ರಜತ್ ಅವ್ರು ಹೇಳಿದೆ ಏನಂತಂದ್ರೆ, ಲೈಕ್ ನಾನು ಈ ಮನೇಲಿರೋ ಶೆಡೆಗಳನ್ನೆಲ್ಲ ಆಚೆಗೆ ಹಾಕ್ಬಿಟ್ಟೆ ನಾನು ಆಚೆಗೆ ಹೋಗ್ತೀನಿ ಅಂತ ಆ ಪದ ಬಳಕೆ ಮತ್ತೆ ಅಲ್ಲಿ ಯೂಸ್ ಮಾಡ್ತಾರೆ. ಶೆಡೆಗಳು ಅವ್ರಿಗೆ ಊರಂತೂ ಗೋಲ್ಡ್ ಸುರೇಶ್ ಅವರು ಇನ್ನೊಂದು ದಿವಸ ಶನಿವಾರ ಸಾರ್ ಬರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಬಟ್ ಈ ಪಾಯಿಂಟ್ ನ ಸುದೀಪ್ ಸರ್ ರೈಸ್ ಮಾಡ್ಲೇಬೇಕು. ಸೊ ರೈಸ್ ಮಾಡ್ಬೇಕು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನೀವು. ಅಂಡ್ ಇನ್ನೊಂದೇನೆ ಇವ್ರು ಹನುಮಂತನು ಅದನ್ನೇ ಹೇಳಿದ್ದು. ಹೌದು, ಹನುಮಂತನು ನಿನ್ ಗೇಮ್ ನೀನ್ ಆಡೋ ಶನಿವಾರ ಬರಲ್ವಾ, ಸಾವ್ಕಾರ ಬರಲ್ವಾ, ನಮ್ ಸಾವ್ಕಾರ ಬಂದು ಮಾತಾಡ್ತಾರೆ ಇದು ಅಂತ ಹೇಳಿದ್ರು. ಸೊ ಅದು ಅವ್ರಿಗೆ ಗೊತ್ತು ನೋಡಿ, ಏನೇ ತಪ್ಪು ನಡೆದ್ರು ಕೂಡ ಶನಿವಾರ ಬಂದು ನಾನು ಇದೀನಿ ತಾನೇ ಅನ್ನೋ ಥರನೇ ಮಾತಾಡ್ತಾರೆ. ಅವ್ರಿಗೆ ಆಲ್ರೆಡಿ ಅಷ್ಟು ಭರವಸೆ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ಕೂಡ ಅಷ್ಟು ಮಾತಾಡ್ತಾ ಇರ್ಬೇಕಾದ್ರೆ ಬಿಗ್ ಬಾಸ್ ಅವರು ವಾಯ್ಸ್ ಅನೌನ್ಸ್ ಮಾಡ್ಬಿಟ್ಟಿದ್ರೆ ಅಲ್ಲೇ ತಣ್ಣಗಾಗ್ಬಿಡ್ತಿದ್ರು ರಜತ್. ಬಟ್ ಇನ್ನೊಂದ್ ಕಡೆ ಯೋಚನೆ ಮಾಡ್ತಾ ಇದ್ರೆ ಏನನ್ಸುತ್ತೆ ಅಂದ್ರೆ, ರಜತ್ ಅವ್ರೀಗ ನಾನು ಹೆಂಗೋ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದೀನಿ, ಬಿಗ್ ಬಾಸ್ ಕಪ್ ಅಂತೂ ಗೆಲ್ಲಕ್ಕಾಗಲ್ಲ, ಬಟ್ ಇರೋಷ್ಟು ದಿನ ನಾನು ಈ ತರ ಮಾತುಗಳನ್ನ ಆಡಿ ಇಲ್ಲೇ ಸರ್ವೈವ್ ಆಗಬೇಕು ಅಂತ ಅನ್ಕೊಂಡು ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಈ ತರ ಅವ್ರ ಕೆಟ್ಟ ಪದಗಳನ್ನ ಯೂಸ್ ಮಾಡ್ಕೊಂಡು ಆಡ್ತೀನಿ ಅಂತಂದ್ರೆ ಹೊರಗಡೆ ಬಂದ್ಮೇಲೆ ಅವ್ರಿಗಿರೋ ಒಳ್ಳೆ ಹೆಸರು ಅದು ಕೆಟ್ಟ ಹೆಸರಾಗಿ ಕನ್ವರ್ಟ್ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಈಗ ತುಂಬಾ ಜನ ಬಿಗ್ ಬಾಸ್ ಮನೆಗೆ ಬರಬೇಕು ಅಂದ್ರೆ ಏನಂದ್ರೆ ಈಗ ಹೊರಗಡೆ ಕೆಟ್ಟವರಾಗಿರ್ತಾರೆ, ಒಳಗಡೆ ಬಂದ್ಮೇಲೆ ಒಳ್ಳೆಯವರಾಗ್ತಾರೆ. ಲಾಸ್ಟ್ ಟೈಮ್ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಕೆಟ್ಟವರಾಗಿದ್ರು, ಮನೆಗೆ ಬಂದಾಗ ಒಳ್ಳೆಯವರಾದ್ರು. ಸೊ ಅದೇ ತರ ತುಂಬಾ ಜನ ಇರ್ತಾರೆ. ಬಟ್ ಇವರು ಹೊರಗಡೆ ಚೆನ್ನಾಗಿದ್ದಾರೆ, ಒಳ್ಳೆ ವ್ಯಕ್ತಿನೇ, ಅವರು ಒಳ್ಳೆ ಕಂಟೆಸ್ಟೆಂಟ್, ಆಮೇಲೆ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಮನೆ ಒಳಗಡೆ ಬಂದ್ಮೇಲೆ ಈ ತರ ಒಂದು ಸಣ್ಣ ಪುಟ್ಟ ಪದಗಳನ್ನ ಯೂಸ್ ಮಾಡ್ಬಿಟ್ಟು ಕೆಟ್ಟವರಾದ್ರೆ ಚೆನ್ನಾಗಿರಲ್ಲ ಅಂತ ನಮ್ಗನ್ಸುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ಬಿಡ್ ಅನ್ನೋದೇನಿತ್ತು, ಆಕ್ಚುಲಿ ಅವ್ರು ಚೆನ್ನಾಗಿ ಫಾಲೋ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಸ್ಕ್ರಿಪ್ಟ್. ನಿಮ್ಗೆ ಗೊತ್ತಿರೋ ಹಾಗೆ ಆಚೆಗಡೆ ಕೂಡ IPL ಬಿಡ್ ನಡೀತಾ ಇದೆ. ಸೊ ಅದೇ ರೀತಿನೇ ಮಾಡಿದ್ರು ಉಗ್ರ ಮಂಜು ಮಾಸ್ಟರ್ ಮೈಂಡ್ ಇದ್ರಲ್ಲಿ ಅಂತ ಹೇಳ್ಬೋದು. ಸೊ ಆಕ್ಚುಲಿ ಚೈತ್ರ ಕುಂದಾಪುರ ಅವ್ರಿಗೆ ಅವ್ರು ಬಿಡ್ಡೇ ಮಾಡಿಲ್ಲ. ನನಗೂ ಒಂದ್ ಕಡೆ ಬೇಜಾರಾಯ್ತು, ಚೈತ್ರ ಕುಂದಾಪುರ ಅವ್ರಿಗೆ ಅಟ್ಲೀಸ್ಟ್ ಒಂದು 200 ಬಿಡ್ ಮಾಡೋದಾಯ್ತಲ್ಲ ಅಂತ. ಬಟ್ ಅವ್ರು ಏನಂತಂದ್ರು ಅಂತಂದ್ರೆ, ಇವ್ರನ್ನೇನಾದ್ರೂ ನಾನು ಚೈತ್ರ ಕುಂದಾಪುರ ಅವ್ರನ್ನ ಇವ್ರು ಬಿಡ್ ಸ್ಟಾರ್ಟ್ ಮಾಡಿದ್ರು ಕೂಡ ಭವ್ಯಗೌಡ ಅವ್ರ ಟೀಮು ತಗೊಳಕ್ಕೆ ರೆಡಿ ಇರಲಿಲ್ಲ ಅವ್ರನ್ನ. ಯಾಕಂದ್ರೆ ಶಿಶಿರ್ ಅವ್ರು ಅಲ್ಲೇ ಇದ್ರು, ಅವ್ರು ಆಲ್ರೆಡಿ ಬ್ಯಾಕ್ ಸ್ಟಾಬಿಂಗ್ ಕೆಲಸಗಳು ಗೊತ್ತಾಗಿದೆ. ಅಂಡ್ ಇವನ್ ಏನಪ್ಪಾ ಅಂದ್ರೆ ಲೈಕ್ ಚೈತ್ರ ಕುಂದಾಪುರ ಅವರಿಂದ ಏನು ಯೂಸ್ ಇಲ್ಲ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಪರ್ಫಾರ್ಮೆನ್ಸ್ ಬೇಸ್ಡ್ ಲೈಕ್ ಹಾರ್ಡ್ ಟಾಸ್ಕ್ ಬಂತು ಅಂತಂದ್ರೆ ಅವ್ರು ಅಷ್ಟೊಂದು ಆಡಲ್ಲ ಅಂತ ಗೊತ್ತಾಗಿ ಅವ್ರು ಬಿಡ್ಡೇ ಮಾಡಿಲ್ಲ ಆಕ್ಚುಲಿ. ಸೊ ಅದನ್ನ ಹೇಳಿದ್ರು ಆಕ್ಚುಲಿ ಉಗ್ರ ಮಂಜು ಅವ್ರು ಹೇಳಿದ್ರು, ನೀ ಆಕ್ಚುಲಿ ಏನಕ್ಕೆ ರೀಸನ್ ಇತ್ತು ಅಂತಂದ್ರೆ ಶಿಶಿರ್ ಅವ್ರನ್ನ ಬೇಕಾಗಿತ್ತು ನಮ್ಮ ಟೀಮ್ಗೆ. ಸೊ ಶಿಶಿರ್ ಅವ್ರ ಹತ್ರ ನಮ್ಮ ಹತ್ರ ಇನ್ನ ಪರ್ಸು ಒಂದು 2,000-2,500 ಇತ್ತು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ನೀವು ಹೋಲ್ಡ್ ಮಾಡಿಸಿ ನೆಕ್ಸ್ಟ್ ರೌಂಡ್ ಅಲ್ಲಿ ತಗೊಳ್ಳೋಣ, ಇದು ಎಷ್ಟಾಗುತ್ತೋ ಅಷ್ಟು ನಮ್ಮ ಕಡೆ ಆದಷ್ಟು ಎಳ್ಕೊಳ್ಳೋಣ ಅಂತ ನಾವು ಯೋಚನೆ ಮಾಡಿದ್ವಿ. ಅದು ರೀಸನ್ ಅಲ್ಲ, ಐ ಮೀನ್ ಶಿಶಿರ್ ಅವ್ರನ್ನ ಜಾಸ್ತಿ ದುಡ್ಡಿಗೆ ಕರ್ಸಿ ಅವ್ರ ಟೀಮ್ ಕಳ್ಸಿದ್ರೆ ಅವ್ರ ಹತ್ರ ಪರ್ಸ್ ಖಾಲಿ ಆಗುತ್ತೆ, ನಮ್ಮ ಹತ್ರ ದುಡ್ಡಿನೋ ಮಿಕ್ಕೊಳ್ಳುತ್ತೆ, ನಮ್ಮ ಕ್ಯಾಪ್ಟನ್ಸಿ ಓಟಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದೊಂದು ತಲೆಯಲ್ಲಿ ಹಿಡ್ಕೊಂಡು ಉಗ್ರ ಮಂಜು ಒಂದು ಒಳ್ಳೆ ಸ್ಟ್ರೋಕ್ ಮಾಡಿದ್ರು. ಬಟ್ ಹಾಗೆ ಅದೇ ರೀತಿ ಆಯ್ತು. ಆಕ್ಚುಲಿ ನನಗೆ ಉಗ್ರ ಮಂಜು ಅವ್ರಿಗೆ 1,750-850 ಬಂತು ಅಂತ ಅನ್ಕೊಂತೀನಿ ಅಮೌಂಟ್ ಅವ್ರಿಗೆ. ಶಿಶಿರ್ ಅವ್ರಿಗೆ 1,750-800 ಏನೋ ಬಂತು ಅನ್ಸುತ್ತೆ. 2,000 ಬರ್ಲಿಲ್ಲ, ಕಮ್ಮಿ ಇತ್ತು. ಓಕೆ. ಸೊ ಆದ್ರೆ ಈಕ್ವಲ್ ಇತ್ತು. ಬಟ್ ನನ್ಗನ್ಸಿರೋ ಪ್ರಕಾರ ಶಿಶಿರ್ ಅವ್ರಿಗೆ ಹೋಲಿಕೆ ಮಾಡಿದಾಗ ಟಾಸ್ಕ್ ಅಂತ ಬಂದಾಗ ಉಗ್ರ ಮಂಜು ಅವ್ರ ಲೆವೆಲ್ಗೆ ಯಾರೂ ಕೂಡ ಬರಕ್ ಆಗಲ್ಲ. ಅಂಡ್ ತ್ರಿವಿಕ್ರಮ್ ಅವರು ಕೂಡ ಒಂದು ಲೆವೆಲ್ಗೆ ಇದ್ರು. ಅಂದ್ರೆ ತ್ರಿವಿಕ್ರಮ್ ಅವರು ಒಂದು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಬಟ್ ಈಗ ಆ ತ್ರಿವಿಕ್ರಮ್ ಅವ್ರಿಗೆ ಟಕ್ಕರ್ ಕೊಡಕ್ಕೆ ರಜತ್ ಅವ್ರನ್ನ ಕರ್ಸ್ಕೊಂಡಿದ್ದಾರೆ. ಸೊ ಇವರಿಬ್ರು ಈಕ್ವಲ್ ಮ್ಯಾಚ್ ಆಯ್ತು ಅಂತಂದ್ರೆ ಉಗ್ರ ಮಂಜು ನಿನ್ನೆ ಅದನ್ನೇ ಹೇಳ್ತಾರೆ. ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ನಾವಿಬ್ರು ಮನೇಲಿ ಏನಾದ್ರು ಒಂದಾಗ್ಬಿಟ್ರೆ ಇವ್ರುಗಳ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಾರ ಅನ್ನೋ ಥರ ಮಾತಾಡಿದ್ರು. ಇದನ್ನ ಏನಾರ ಕಿಚ್ಚ ಸುದೀಪ್ ಸರ್ ಸ್ವಲ್ಪ ಮನೆ ಒಳಗಡೆ ಇರೋರಿಗೆಲ್ಲ ಫೈರ್ ಹಚ್ಚೋದಕ್ಕೋಸ್ಕರ ಏನಾರ ಇದೊಂದು ಬೆಂಕಿ ಹಾಕಿದ್ರೆ ಹಾಕ್ತಾರೆ ಪಾಯಿಂಟ್ ರೈಸ್ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಈ ಸಣ್ಣ ಪುಟ್ಟ ಮ್ಯಾಟರ್ಗಳೇ ಲೈಕ್ ಮನೇಲಿ ಟ್ರಿಗರ್ ಆಗೋವಂಥದ್ದು. ಯಾಕಂದ್ರೆ ಏನು ಇವ್ರಿಬ್ರು ನಂಬ್ಕೊಂಡೆ ಬಿಗ್ ಬಾಸ್ ಮನೆ ನಡೀತಾ ಇದೆಯಾ ಅನ್ನೋ ತರ ಮಾತಾಡ್ತಿದ್ರಲ್ಲಿ. ಬಟ್ ಹೇಳಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಅವ್ರಿಗಿಂತನೂ ಸ್ಟ್ರಾಂಗ್ ಆಗಿರೋರು ಮೈಂಡ್ ಗೇಮ್ ಮಾಡೋರು ಇದಾರೆ ಆ ಮನೇಲಿ. ಸೊ ಈಗ ಶೋಭಾ ಶೆಟ್ಟಿ ಮಾಡ್ಕೊಂಡಿಲ್ಲ, ಓವರ್ ಕಾನ್ಫಿಡೆನ್ಸ್ ಆಗ್ತಾ ಇದೆ ಉಗ್ರ ಮಂಜುಗೂ ಮತ್ತೆ ತ್ರಿವಿಕ್ರಮ್ ಅವ್ರಿಗೂ. ಅವ್ರೇನಾದ್ರೂ ಇದನ್ನೇನಾದ್ರು ಕಿಚ್ಚ ಸುದೀಪ್ ಸರ್ ಒಂದು ಪಾಯಿಂಟ್ ಹಾಕಿದ್ರು ಅಂತಂದ್ರೆ ನೀಟಾಗಿ ಎಲ್ಲರಿಗೂ ಒಂಥರ ಫೈರ್ ಹತ್ರ ಸ್ಟಾರ್ಟ್ ಆಗುತ್ತೆ, ಏನೋ ಮತ್ತೆ ಗೇಮ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಸೊ ಗೈಸ್, ಇದಾಗಿತ್ತು ಮೊದಲನೇ ಪ್ರೊಮೋ ರಿವ್ಯೂ. ಸೊ ರಜತ್ ಅವ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.